ಅಚ್ಚ ಕನ್ನಡ, ಸ್ವಚ್ಛ ಕನ್ನಡ, ಶುದ್ಧ ಕನ್ನಡದಿಂದ ಕರ್ನಾಟಕದ ಜನರ ಮನಸೂರೆಗೊಂಡಿದ್ದಂತಹ ನಿರೂಪಕಿ ಅಪರ್ಣಾ ಇನ್ನಿಲ್ಲ. ನಿನ್ನೆ ರಾತ್ರಿ 9:30 ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಬನಶಂಕರಿಯಲ್ಲಿರುವಂತಹ ಅಪರ್ಣಾ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. 11:30ರವರೆಗೆ ಅಪರ್ಣಾ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಕಳೆದ 2 ವರ್ಷಗಳಿಂದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಅಪರ್ಣಾ ಅವರು ನಿನ್ನೆ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇಂದು ಬೆಳಗ್ಗೆ ಶಾಂತಿ ಹಾಸ್ಪಿಟಲ್ನಿಂದ ಅಪರ್ಣಾ ಅವರ ಮೃತದೇಹವನ್ನ ಅವರ ನಿವಾಸಕ್ಕೆ ತರಲಾಗಿದ್ದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಅಪರ್ಣಾ ಅವರು 57 ವರ್ಷದ ಅಪರ್ಣಾ ಅವರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಾವಿರಾರು ಕಾರ್ಯಕ್ರಮಗಳನ್ನು ಅಪರ್ಣಾ ನಿರೂಪಣೆ ಮಾಡಿದ್ರು. ಮಜಾ ಟಾಕೀಸ್ನಲ್ಲಿ ವರಲಕ್ಷ್ಮಿ ಎನ್ನುವಂತಹ ಪಾತ್ರದ ಮೂಲಕ ಕರ್ನಾಟಕದ ಜನರ ಮನ ಗೆದ್ದಿದ್ರು. ಜೊತೆಗೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ, ರಾಷ್ಟ್ರಪತಿಯವರ ಕಾರ್ಯಕ್ರಮಗಳಲ್ಲಿ ಅಪರ್ಣಾ ಅವರ ನಿರೂಪಣೆ ಸಾಕಷ್ಟು ಮನ ಗೆದ್ದಿತ್ತು. ಸರ್ಕಾರಿ ಕಾರ್ಯಕ್ರಮಗಳಂದ್ರೆ ಅಪರ್ಣಾ ಅವರೇ ಫಸ್ಟ್ ನಿರೂಪಣೆಗೆ ನೆನಪಾಗ್ತಾ ಇದ್ರು. ಇನ್ನು ಮೆಟ್ರೋದಲ್ಲಿ ಸಾಮಾನ್ಯವಾಗಿ ನಾವೆಲ್ಲರೂ ಕೇಳುವಂತಹ ಅನೌನ್ಸ್ಮೆಂಟ್ ಧ್ವನಿ ಕೂಡ ಅಪರ್ಣಾ ಅವರದ್ದೇ. 1984ರಲ್ಲಿ ಮಸಣದ ಹೂವು ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ಅಪರ್ಣಾ ನಂತರ ಕನ್ನಡದ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿದ್ರು. 2013ರ ಬಿಗ್ ಬಾಸ್ ಸೀಸನ್ 1ರಲ್ಲೂ ಕೂಡ ಕಂಟೆಸ್ಟೆಂಟ್ ಆಗಿ ಭಾಗಿಯಾಗಿದ್ರು. ಇನ್ನು ನಿನ್ನೆ ರಾತ್ರಿ ಸುಮಾರು 9:30ರ ಸುಮಾರಿಗೆ ಅಪರ್ಣಾ ಕೊನೆಯುಸಿರೆಳೆದಿದ್ದಾರೆ. ಇಂದು ಬೆಳಗ್ಗೆ ಸುಮಾರು 6:30ರ ಸುಮಾರಿಗೆ ಈಗಾಗಲೇ ಅಪರ್ಣಾ ಅವರ ಪಾರ್ಥಿವ ಶರೀರವನ್ನು ಶಾಂತಿ ಹಾಸ್ಪಿಟಲ್ನಿಂದ ಬನಶಂಕರಿಯಲ್ಲಿರುವಂತಹ ಅಪರ್ಣಾ ಅವರ ಮನೆಗೆ ತರಲಾಗಿದೆ. ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಬೆಳಗ್ಗೆ 11:30ರವರೆಗೆ ಅಪರ್ಣಾ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕಳೆದ 2 ವರ್ಷದ ಹಿಂದೆ ಅಪರ್ಣಾ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿತ್ತಂತೆ. ಆದರೆ ವಿಪರ್ಯಾಸ ಅಂದರೆ ಕ್ಯಾನ್ಸರ್ ಆಲ್ರೆಡಿ 4ನೇ ಸ್ಟೇಜ್ನಲ್ಲಿತ್ತಂತೆ. ಆಗ ಡಾಕ್ಟರ್ 6 ತಿಂಗಳು ಬದುಕುಳಿದ್ರೆ ಹೆಚ್ಚು ಅಂತ ಕೂಡ ಹೇಳಿದ್ರಂತೆ. 2 ವರ್ಷಗಳ ಹಿಂದೆ ಶ್ವಾಸಕೋಶದ ಕ್ಯಾನ್ಸರ್ ಇರೋದು ಅಪರ್ಣಾ ಅವರಿಗೆ ತಿಳಿದಾಗ 6 ತಿಂಗಳು ಬದುಕಿದ್ರೆ ಹೆಚ್ಚು ಅಂತ ಡಾಕ್ಟರ್ ಹೇಳಿದ್ರಂತೆ. ಆದರೆ ಸುಮಾರು 1.5 ವರ್ಷಗಳ ಕಾಲ ಅಪರ್ಣಾ ಕ್ಯಾನ್ಸರ್ ವಿರುದ್ಧ ಹೋರಾಡಿದ್ರು. ಆದರೆ ಕಳೆದ ಫೆಬ್ರವರಿಯಲ್ಲಿ ಅಪರ್ಣಾ ಸೋತ್ಲು. ಈ ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಇಬ್ಬರೂ ಕೂಡ ಸೋತಿದ್ದೀವಿ ಅಂತ ಅಪರ್ಣಾ ಅವರ ಪತಿ ನಾಗರಾಜ್ ವಸ್ತಾರೆ ಭಾವುಕ ಮಾತುಗಳನ್ನು ಆಡಿದ್ರು. ನ್ಯೂಸ್ ಫಸ್ಟ್ಗೆ ನಿರೂಪಕ ಶಂಕರ್ ಪ್ರಕಾಶ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅಪರ್ಣಾ ಆತ್ಮಕ್ಕೆ ಶಾಂತಿ ಸಿಗಲಿ. ಸುಮಾರು ಸಾವಿರಾರು ಕಾರ್ಯಕ್ರಮಗಳಲ್ಲಿ ಇಬ್ಬರು ಕೂಡ ಒಟ್ಟಿಗೆ ನಿರೂಪಣೆ ಮಾಡಿದ್ವಿ. ನಾನು ಮತ್ತು ಅಪರ್ಣಾ ಇಬ್ಬರು ಕೂಡ ಅನೇಕ ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ನಿರೂಪಣೆ ಮಾಡಿದ್ವಿ. ಅನೇಕ ಕಾರ್ಯಕ್ರಮಗಳನ್ನು ನಾವಿಬ್ಬರು ಜೊತೆಯಲ್ಲೇ ನಿರೂಪಣೆ ಮಾಡಿದ್ವಿ. ಈಗ ಅವರ ಅಗಲಿಕೆ ಸಾಕಷ್ಟು ನೋವನ್ನು ತಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಹಲವಾರು ಗಣ್ಯರು ಕಂಬನಿ ಮಿಡಿದಿದ್ದಾರೆ. TN ಸೀತಾರಾಮ್ ಅವರು ಕೂಡ ಅಪರ್ಣಾ ಅವರ ಅಗಲಿಕೆ ಬಗ್ಗೆ ಭಾವುಕ ಮಾತುಗಳನ್ನಾಡಿದ್ದಾರೆ. ಇನ್ನು ಮಜಾ ಟಾಕೀಸ್ನಲ್ಲಿ ಜೊತೆಗೆ ಕೆಲಸ ಮಾಡಿದ್ದಂತಹ ಇಂದ್ರಜಿತ್ ಲಂಕೇಶ್ ಆಗಿರ್ಬೋದು ಅಥವಾ ಗಿರಿಜಾ ಲೋಕೇಶ್ ಅವರು ಕೂಡ ಮಾತನಾಡಿದ್ದಾರೆ. ಗಿರಿಜಾ ಲೋಕೇಶ್ ಅವರು ಕೂಡ ಅಪರ್ಣಾ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸುಮಾರು 7 ವರ್ಷಗಳ ಕಾಲ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. ಅದಾದ ನಂತರ ಅವರಿಗೆ ಸಮಸ್ಯೆ ಇರೋದು, ಆರೋಗ್ಯ ಸಮಸ್ಯೆ ಇರೋದು ನನಗೆ ಗೊತ್ತಾಗಿತ್ತು ಅಂತ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಈಗಾಗಲೇ ಅಪರ್ಣಾ ಅವರ ಸಾವಿಗೆ, ಅಪರ್ಣಾ ಅವರ ನಿಧನಕ್ಕೆ ಹಲವಾರು ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇನ್ನು ಅಪರ್ಣಾ ಅವರ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅಪರ್ಣಾ ಅವರ ಅಂತ್ಯ ಸಂಸ್ಕಾರ ಎಲ್ಲಿ ನಡೆಯುತ್ತೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನ ನೀಡಿದ್ದಾರಾ ಅವರ ಪತಿ?
ಎಸ್ ಪ್ರತೀಕ್ಷಾ, ಕನ್ನಡ ಚಿತ್ರರಂಗ ಆಗಿರ್ಬೋದು ಅಥವಾ ಕನ್ನಡ ಕಿರುತೆರೆ ಆಗಿರ್ಬೋದು ಅಥವಾ ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಒಂದು ರೀತಿ ರಾಯಭಾರಿಯಾಗಿದ್ದಂತಹ ಅಪರ್ಣ ಅವರು ವಿಧಿವಶರಾಗಿರುವಂಥದ್ದು. ಕಳೆದ ರಾತ್ರಿ ಅವರು 9:15ರಿಂದ 9:30 ಸಮಯಕ್ಕೆ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ನಾನೀಗ ಬನಶಂಕರಿಯಲ್ಲಿರುವಂತಹ ಅಪರ್ಣವರ ಮನೆ ನಿವಾಸದ ಬಳಿ ಇದ್ದೇನೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಈಗಾಗಲೇ ಅಪರ್ಣವರ ಒಂದು ದೇಹವನ್ನು ಅಂದರೆ ಅಂತಿಮ ದರ್ಶನಕ್ಕೆ, ಅಂದರೆ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಅವರ ನಿವಾಸದ ಬಳಿ ವ್ಯವಸ್ಥೆ ಮಾಡಿರುವಂಥದ್ದು. ಅಂದರೆ ಮುಂಜಾನೆ 5 ಗಂಟೆಗೆ ಖಾಸಗಿ ಆಸ್ಪತ್ರೆಯಿಂದ ಅಪರ್ಣವರ ಪಾರ್ಥಿವ ಶರೀರವನ್ನು ನಿವಾಸದ ಬಳಿ ತೆಗೆದುಕೊಂಡು ಬಂದಲಾಗಿದೆ. ಈಗ 7 ಗಂಟೆಯಿಂದ ಇಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಮತ್ತು ಒಂದಿಷ್ಟು ಗಣ್ಯರು ಅಂತ ಹೇಳಿದ್ರೆ ಅಪರ್ಣವರು ಆಗಲೇ ಹೇಳಿದಂತೆ ಕನ್ನಡ ಚಿತ್ರರಂಗ ಆಗಿರ್ಬೋದು, ಸಾಂಸ್ಕೃತಿಕ ಲೋಕ ಆಗಿರ್ಬೋದು, ಹಿರಿತೆರೆ ಆಗಿರ್ಬೋದು, ಕಿರುತೆರೆ ಆಗಿರ್ಬೋದು, ಸಾಕಷ್ಟು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಜೊತೆಗೆ ಸಾಕಷ್ಟು ಖಾಸಗಿ ಕಾರ್ಯಕ್ರಮಗಳಲ್ಲಿ ಕೂಡ ಕೆಲಸ ಮಾಡಿದರು. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಸಹ ಹೊಂದಿದ್ರು, ಜೊತೆಗೆ ಒಡನಾಡಿಗಳನ್ನು ಸಹ ಹೊಂದಿದ್ರು. ಸಾಕಷ್ಟು ಜನರು ಈಗಾಗಲೇ ಬಂದು ಅಪರ್ಣವರ ಒಂದು ಅಂತಿಮ ದರ್ಶನ ಪಡೆಯುವಂತಹ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಸದ್ಯದ ಅಂದರೆ ಅವರ ಫ್ಯಾಮಿಲಿಯವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಮಧ್ಯಾಹ್ನ 12 ಗಂಟೆಗೆ ಬನಶಂಕರಿಯಲ್ಲಿ ಇರುವಂತಹ ವಿದ್ಯುತ್ ಚಿತಾಗಾರದಲ್ಲಿ ಅವರ ಅಂತಿಮ ವಿಧಿವಿಧಾನಗಳನ್ನು ನಡೆಸಲಾಗುವುದನ್ನ ಒಂದು ಮಾಹಿತಿ ನಮಗೆ ಕೊಟ್ಟಿರುವಂಥದ್ದು. ಜೊತೆಗೆ ಬ್ರಾಹ್ಮಣ ಸಮುದಾಯದಂತೆ ಒಂದಿಷ್ಟು ಅಂತಿಮ ವಿಧಾನದ ಕಾರ್ಯಗಳನ್ನು ಕೂಡ ನೆರವೇರಿಸಲಾಗುತ್ತಂತೆ ಕೂಡ ನಮಗೆ ಮಾಹಿತಿ ಕೊಟ್ಟಿರುವಂಥದ್ದು. ಇನ್ನು ಅಪರ್ಣವರ ಒಂದು ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಬಹುತೇಕ ಗಣ್ಯರು ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಅವರು ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಆಗಿರ್ಬೋದು, ಸಾಕಷ್ಟು ಕನ್ನಡ ಚಿತ್ರರಂಗದ ಕಲಾವಿದರು, ಕನ್ನಡ ಚಿತ್ರರಂಗದಲ್ಲಿ ಅವರ ಜೊತೆ ಕೆಲಸ ಮಾಡಿದಂತಹ ಟೆಕ್ನಿಷಿಯನ್ಸ್, ಕಲಾವಿದರು ಎಲ್ಲರೂ ಕೂಡ ಸಂತಾಪ ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಮಜಾ ಟಾಕೀಸ್ನಲ್ಲಿ ಸಾಕಷ್ಟು ಕೆಲಸ ಮಾಡಿದರು, ಸಾಕಷ್ಟು ನಟನೆ ಮುಖಾಂತರ ಅಪಾರ ಅಭಿಮಾನಿಗಳನ್ನ ಕೂಡ ಗಳಿಸ್ಕೊಂಡಿದ್ರು. ಜೊತೆಗೆ 1984ರಿಂದ ಕೂಡ ಅವರು ಚಿತ್ರರಂಗದಲ್ಲಿದ್ದಾರೆ. ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿದಂತಹ ಮಸಣದ ಹೂವು ಸಿನಿಮಾದಿಂದ ಅವರು ಪಾದಾರ್ಪಣೆ ಮಾಡಿದರು. ಅದಾದ ನಂತರ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅವರು ನಟನೆ ಮಾಡಿದರು. ಮಧ್ಯದಲ್ಲಿ ಒಂದು 5-6 ವರ್ಷ ಅವರು ನಟನೆಯಿಂದ ದೂರ ಕೂಡ ಉಳಿದುಕೊಂಡಿದ್ರು. ಅದಾದ ನಂತರ ಅವರು ಸುಮಾರು 1000-2000 ಕಾರ್ಯಕ್ರಮಗಳಂತ ಹೇಳಿದ್ರೆ ಸರ್ಕಾರಿ ಆಗಿರ್ಬೋದು, ಸರ್ಕಾರಿಯೇತರ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ನಿರೂಪಣೆ ಮಾಡಿದರು. ಒಟ್ಟಾರೆ ಕನ್ನಡ ಸಾಂಸ್ಕೃತಿಕ ಲೋಕ, ಕನ್ನಡ ಸಾಹಿತ್ಯ ಲೋಕ ಅಂತ ಏನಿರುತ್ತೆ, ಇದರಲ್ಲಿ ಒಂದು ಅಪರ್ಣವರ ಕೊಡುಗೆ ಮತ್ತು ಅವರ ಒಂದು ಖ್ಯಾತಿ ತುಂಬ ಅಪಾರವಾಗಿತ್ತು. ದುರ್ದೈವ ಅಥವಾ ದುರಂತ ಅಂತ ಹೇಳ್ಬೋದು. ಸುಮಾರು 58 ವರ್ಷಗಳ ವಯಸ್ಸಾಗಿತ್ತು ಅವರಿಗೆ, ಅಪರ್ಣವರಿಗೆ. ಕಳೆದ 2 ವರ್ಷಗಳಿಂದ ಅವರು ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಅವರ ಪತಿ ನಾಗರಾಜ್ ಅವರಿಗೆ ನಮಗೆ ಕೊಟ್ಟಿರುವಂಥದ್ದು. ಕಳೆದ ಕೆಲವು ತಿಂಗಳಿಂದ ಅವರು ನಿರಂತರವಾಗಿ ಚಿಕಿತ್ಸೆಯಲ್ಲಿ ಇದ್ದರು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕಳೆದ ದಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ನಿಧನರಾಗಿದ್ದಾರೆ. ಪ್ರತೀಕ್ಷಾ, ಧನ್ಯವಾದಗಳು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.